ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕೆಸಿನ ಸೊಪ್ಪಿನ ಸಾರು ಮಾಡೋಣ ಅಂದರು ಅಮ್ಮ. ಸೊ ಅದಕ್ಕೆ ಹಿತ್ತಲಲ್ಲಿ ಕೆಸಿನ ಸೊಪ್ಪು ಹುಡುಕ್ತಾ ಇದ್ವಿ. ಈ ಸಲ ಎಲ್ಲರೂ ಹೇಳ್ತಾಯಿದ್ರು ಸ್ಟ್ರೆಸ್ ಫ್ರೂಟಿಂಗೋ ಏನೋ ಆಗ್ತಾಯಿದೆ, ಎಲ್ಲ ಮರದಲ್ಲೂ ಹಣ್ಣುಗಳು ಜಾಸ್ತಿ ಬರ್ತಿದೆ ಅಂತ ಹೇಳ್ತಾಯಿದ್ರು. ಸೊ ನಮ್ಮದು ಹಲಸಿನ ಮರದಲ್ಲಿ ಯಾವತ್ತೂ ಇಷ್ಟು ಹಲಸಿನ ಹಣ್ಣಾಗಿರಲಿಲ್ಲ. ಫುಲ್ ಹಲಸಿನಕಾಯಿ ಆಗಿದೆ, ಹಲಸಿನ ಹಣ್ಣಾಗಿದೆ ತುಂಬ. ಹಾಗೆ ಸ್ವಲ್ಪ ಅಲ್ಲಿ ಮತ್ತು ಪಕ್ಕದಲ್ಲಿ ಹಾಗೆ ಅಂತ ಇಷ್ಟು ಕೆಸಿನ ಸೊಪ್ಪು ಸಿಕ್ಕಿತ್ತು. ಇಷ್ಟನ್ನು ಕುಯ್ಕೊಂಡು ಬಂದು ಅಮ್ಮ ಇಲ್ಲಿ ಹೆಚ್ಚ್ತಾ ಇದ್ದಾರೆ. ಹಾಗೆ ಅಮ್ಮ ಜೀರಿಗೆ ಮೆಣಸು ಕುಯ್ಯೋಕೆ ಹೇಳಿದರು, ಅಥವಾ ಗಾಂಧಾರಿ ಮೆಣಸು ಅಂತಾರೆ, ನಮ್ಮ ಕಡೆ ಜೀರಿಗೆ ಮೆಣಸು ಅಂತಾರೆ. ಅದನ್ನು ಕುಯ್ಯೋಕೆ ಹೇಳಿದರು, ಅದನ್ನು ನಾನು ಕುಯ್ಕೊಂಡ್ಬಂದಿದ್ದೆ. ಅಮ್ಮ ಇಲ್ಲಿ ಕೆಸಿನ ಸೊಪ್ಪನ್ನೆಲ್ಲ ಹೆಚ್ಚಿ ಬೇಯಕ್ಕೆ ಇಡ್ತಾಯಿದ್ದಾರೆ. ಕೆಸಿನ ಸೊಪ್ಪು ನಂಗೆ ತುಂಬ, ಕೆಸಿನ ಸೊಪ್ಪು ಪಲ್ಯ ನನಗೆ ನಮ್ಮ ಮನೇಲಿ ಎಲ್ಲರಿಗೂ, ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ಇಷ್ಟ ಅನಿಸುತ್ತೆ. ಇದಕ್ಕೆ ಅಮಟೆಕಾಯಿ ಹಾಕಿ ಮಾಡಬೇಕು, ಆದರೆ ಅಮಟೆಕಾಯಿ ಸಿಕ್ಕಿಲ್ಲ ನಮಗೆ, ಮೇಲ್ಗಡೆ ಇತ್ತು, ಕುಯ್ಲಿಕ್ಕಾಗಿಲ್ಲ ಅಂತೇಳಿ ವಾಟೆ ಹುಳಿ ಹಾಕಿ ಅಮ್ಮ ಮಾಡ್ತಿದ್ದಾರೆ. ಆಮೇಲೆ ನನ್ನ ಮಗಳಿಗೆ ಇದನ್ನು ಕೊಡೋಲ್ಲ, ಅದಕ್ಕೆ ಅವಳಿಗೆ ಮಾರ್ನಿಂಗೆ ಫಿಶ್ ತೊಗೊಂಡು ಫ್ರೈ ಕಲಸಿಟ್ಟಿದ್ವಿ, ಅದನ್ನೇ ಫ್ರೈ ಮಾಡಿಕೊಡೋಣ ಅಂತ ತಗೊತಾ ಇದ್ದೆ. ಇಲ್ಲಿ ಅಮ್ಮ ವಾಟೆ ಹುಳಿ ಮತ್ತು ಜೀರಿಗೆ ಮೆಣಸನ್ನು ತೊಳೆದ್ಬಿಟ್ಟು ಅದನ್ನು ನೆನೆಸಿ ಅದನ್ನು ರುಬ್ತಿದ್ದಾರೆ. ಅಂದರೆ ಅದಷ್ಟನ್ನು ಹಾಕಿ ಕರಗಿ ಅದು ಬೇಯೋದು ಟೈಮ್ ತಗೊಳತ್ತಂತ ಅದನ್ನು ಸಣ್ಣದಾಗಿ ಸ್ಮ್ಯಾಶ್ ಮಾಡಿ, ಅಂದರೆ ಮಿಕ್ಸಿಲಿ 1-2 ರೌಂಡು ರುಬ್ಬಿ ಅದನ್ನು ಇಲ್ಲಿ ಹಾಕ್ತಾಯಿದ್ದಾರೆ. ಇಲ್ಲಿ ಕೆಸಿನ ಸೊಪ್ಪು ಫುಲ್ಲು ಸಾಫ್ಟ್ ಆಗ್ತಾ ಬೇಯ್ತಾ ಇತ್ತು, ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಕೆಸಿನ ಸೊಪ್ಪು ನಾನು ಬರ್ತಾನೆ ಹೇಳಿದೆ ಅಮ್ಮಂಗೆ ಕೆಸಿನ ಸೊಪ್ಪಲ್ಲೇ ಮಾಡಿಕೊಡ್ಬೇಕಂತ. ಆ್ಯಕ್ಚುಲಿ ಇವಾಗ ತೋಟಕ್ಕೆಲ್ಲ ಇದನ್ನು ಔಷಧಿ ಹೊಡೆಯೋದ್ರಿಂದ ಅದು ಇರಲ್ಲ ಅಂತೆ, ಜಾಸ್ತಿ ಬೆಳೆಯಲ್ಲ ಅಂತೆ, ಅದಕ್ಕೆ ಇರಲಿಲ್ಲ. ಮನೆ ಹತ್ರ ಸ್ವಲ್ಪ ಸಿಕ್ತು, ಚಿಕ್ಕಪ್ಪ ಮನೆ ಹತ್ರ ಸ್ವಲ್ಪ ಸಿಕ್ತು. ಸೊ ಅದನ್ನೆರಡನ್ನೂ ಸೇರಿಸಿ ಅಮ್ಮ ಇಲ್ಲಿ ಪಲ್ಯ ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ಮಗಳದು ದಿನದ ರೊಟೀನ್ ಇದೆ. ಅವಳಿ ದೃಷ್ಟಿ ತೆಗೆದಾದ್ಮೇಲೆ ಅವಳು ನಮಗೆ ತೆಗಿತಾಳೆ. ಒಂದಿಷ್ಟು ಸಾಸಿವೆ ಬೆಳ್ಳುಳ್ಳಿ ಸೊಪ್ಪೆಲ್ಲ ಹಿಡ್ಕೊಂಡು ಇದನ್ನು ಸುಳಿದು ಹಾಕ್ತಾಯಿದ್ದಾಳೆ. ಹಾಗೆ ದೃಷ್ಟಿ ತೆಗೆದು ಹಾಗೆ ಒಲೆಯೊಳಗೆ ನೀರು ಸಮೇತ ಹಾಕ್ಬಿಟ್ಟಿದ್ಲು. ಆಮೇಲೆ ಅಮ್ಮ ಅದನ್ನು ಗುಡಿಸಿ ಮತ್ತೆ ನೀಟ್ ಮಾಡಿದ್ರು. ಇಲ್ಲಿ ಉಪ್ಪು ಹಾಕ್ತಿದ್ದಾರೆ. ಫುಲ್ ಕೆಸಿನ ಸೊಪ್ಪು ಫುಲ್ಲು ಏನೋ ಸ್ಮ್ಯಾಶ್ ಆಗಿ ಫುಲ್ ಸಾಫ್ಟಾಗಿ ಬೆಂದಿತ್ತು. ಆಮೇಲೆ ಅದು ರುಬ್ಕೊಂಡಿರೋದು ಹುಳಿ ಮತ್ತು ಮೆಣಸು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ. ಈಗ ಒಗ್ಗರಣೆ, ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೇ ತುಂಬ ಇಂಪಾರ್ಟೆಂಟು. ಬೆಳ್ಳುಳ್ಳಿ ಜಾಸ್ತಿ ಗುದ್ಬಿಟ್ಟು ಹಾಕಿ, ಹಾಗೆ ಒಣಮೆಣಸು, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಿದ್ದಾರೆ. ಚೆನ್ನಾಗಿತ್ತು. ನೈಟ್ ಊಟಕ್ಕೆ ನಾನು ಅದೇ ಊಟ ಮಾಡಿದೆ. ನನ್ನ ಮಗಳಿಗೆ ಕೊಡಲಿಲ್ಲ, ಏನೋ ಒಳ್ಳೇದಲ್ಲ ಬೇಡ ಅಂದರು ನಮ್ಮಮ್ಮ. ಸೊ ಅದಕ್ಕೆ ಅವಳಿಗೆ ಕೊಡಲಿಲ್ಲ, ಮೀನು ಫ್ರೈ ಹಾಕಿ ಊಟ ಮಾಡಿಸಿದ್ದೆ. ನಾನು ಇದನ್ನು ಆಗೋದನ್ನೇ ವೆಯ್ಟ್ ಮಾಡ್ತಿದ್ದೆ. ಆದ ತಕ್ಷಣ ಸ್ವಲ್ಪ ತಿಂದೆ, ಆಮೇಲೆ ಊಟಕ್ಕೆ ಸ್ವಲ್ಪ ತಿಂದೆ. ಮಾರ್ನಿಂಗ್ ದೋಸೆ ಮಾಡಿಕೊಡ್ತೀನಿ, ನೈಟ್ ರೊಟ್ಟಿ ಮಾಡೋಕ್ಕಾಗಿರಲಿಲ್ಲ, ಸೊ ರೈಸಿಗೆ ತಿಂದಿದ್ವಿ. ಮಾರ್ನಿಂಗ್ ಅಮ್ಮ ದೋಸೆ ಮಾಡಿಕೊಟ್ಟಿದ್ರು, ದೋಸೆಗೆ ಹಾಕ್ಕೊಂಡು ತಿಂದೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಳು ನಮ್ಮಮ್ಮ ಮಲಸ್ತಾರೆ. ಸೊ ಅದಕ್ಕೆ ನಾನು ಫ್ರೀ ಇದ್ದೆ. ನನ್ನ ಮದುವೆದು ಆಲ್ಬಮ್ ನೋಡೋಣ ಮತ್ತೆ ಅಂತ ಸುಮ್ಮನೆ ತೆಗೆದು ನೋಡ್ತಾ ಇದ್ದೆ, ಬೋರ್ ಆಗ್ತಿತ್ತು ಅಂತ. ನೆಟ್ವರ್ಕ್ ಚೆನ್ನಾಗಿಲ್ಲ ಇಲ್ಲಿ, ಹಾಗಾಗಿ ಸುಮ್ಮನೆ ಬೋರ್ ಆಗ್ತಾಯಿತ್ತು ಅಂತ ಹೇಳಿ ಆಲ್ಬಮ್ನ ತೆಗೆದು ನೋಡೋಣ ಅಂತ ನೋಡ್ತಾ ಇದ್ದೆ. ಇದು ನಂದು ಹಳದಿ ಈವೆಂಟಿಂದು. ನನಗೆ ನನ್ನ ಮದುವೆದು ಅಷ್ಟು ಈವೆಂಟಲ್ಲಿ, ಅಂದರೆ ಮೆಹಂದಿ, ಮದುವೆ, ಧಾರೆ ದಿವಸ ಮತ್ತು ಹಳದಿ ತುಂಬ ಇಷ್ಟ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಳದಿದು. ಅದಕ್ಕೆ ನಾನೇನು ಮೇಕಪ್ ಕೂಡ ಮಾಡಿರಲಿಲ್ಲ, ನಾರ್ಮಲಾಗಿ ಕಾಜಲ್ಲು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ. ಈ ಸ್ಯಾರಿ ಅಕ್ಕ ಆನ್ಲೈನಲ್ಲಿ ತರಿಸಿದ್ದು ಅನಿಸುತ್ತೆ. ಇದು ನಂದು ಹಳದಿ ಈವೆಂಟು ತುಂಬ ಚೆನ್ನಾಗಾಗಿತ್ತು. ಮತ್ತು ಫೋಟೋಸ್ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು. ವೀಡಿಯೋನೂ ತುಂಬ ಚೆನ್ನಾಗಾಗಿದೆ ಅದರದ್ದು. ತುಂಬ ಜನ ಫ್ರೆಂಡ್ಸು, ಕಸಿನ್ಸ್ ಎಲ್ಲ ಇದ್ದಿದ್ದಕ್ಕೆ ಫೋಟೋಸ್ ಚೆನ್ನಾಗಿ ಬಂದಿದೆ ಇದರಲ್ಲಿ. ಈ ಥರ ಡಿಫ್ರೆಂಟ್ ಪೋಸ್ನೆಲ್ಲ ಟ್ರೈ ಮಾಡಿಸಿದ್ರು, ಹಾಗಾಗಿ ಚೆನ್ನಾಗಿ ಬಂದಿದೆ. ಇದು ನನ್ನ ಮೆಹಂದಿದು ಡ್ರೆಸ್ಸು ಔಟ್ಫಿಟ್ಟು ನಾನು ಉದ್ಯಾವರದಲ್ಲೇ ಉಡುಪಿಯಲ್ಲೇ ತೊಗೊಂಡಿರೋದು. ಅದು ರೆಡಿ ಬಂದಿತ್ತು, ಅಂದರೆ ಜಸ್ಟ್ ಲೆಹಂಗಾನ ಸ್ಟಿಚ್ ಮಾಡಿಸ್ಬೇಕಿತ್ತು ಮತ್ತು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು. ಅದನ್ನು ತೊಗೊಂಡು ಅದಕ್ಕೊಂದು ಬಟನ್ ಪೇರ್ ಮಾಡಿದ್ದೀನಿ.
ಇದೆಲ್ಲ ನನ್ನ ಮೆಹಂದಿದು ಫೋಟೋಸು. ಮೆಹಂದಿಗೂ ಅಷ್ಟು ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಾಗಿತ್ತು. ಸೊ ಅದೆಲ್ಲ ಫೋಟೋಸಲ್ಲಿ ಚೆನ್ನಾಗಿ ಬಂದಿದೆ. ಇದು ನನ್ನ ಮುಹೂರ್ತದ್ದು ಸ್ಯಾರಿ. ಆ್ಯಕ್ಚುಲಿ ನನ್ನದು ಡಿಸೈನರ್ ಬ್ಲೌಸ್ ವೀಡಿಯೋದಲ್ಲಿ ಈ ಸ್ಯಾರಿ ಇದೇ ಬ್ಲೌಸ್ ತೋರಿಸಿರೋದು. ಇದು ನನ್ನ ಫೇವ್ರೆಟ್ ಬ್ಲೌಸು. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದೇ ಬ್ಲೌಸ್ನ ನಾನು ಅವತ್ತು ತೋರಿಸಿರೋದು. ಇದು ನೆಕ್ಸ್ಟು ಧಾರೆದು ಗ್ರೀನ್ ಕಲರ್ ಸ್ಯಾರಿ. ಇದು ನೆಕ್ಸ್ಟ್ ಬಂದಿದ್ದು ಮುಹೂರ್ತದ ಸ್ಯಾರಿ. ಮತ್ತು ಇದು ನಮ್ಮ ಮಾಮ ಮತ್ತು ಮಾಮಿ, ಪ್ರಸನ್ನನ ಪಪ್ಪ ಅಮ್ಮ. ಇದು ನೆಕ್ಸ್ಟು ಇದೇ ನನ್ನ ಮಗಳದ್ದು ಫೇವ್ರೆಟ್ ನನ್ನ ಕಸಿನ್ಸು, ಇವಳ್ದು ಚಿಕ್ಕಿ ಮತ್ತು ಮಾಮಿ ಅವರಿಬ್ಬರೇ. ಮತ್ತು ಇದೆಲ್ಲ ನನ್ನ ಕಸಿನ್ಸು, ಆಂಟಿ, ಅಣ್ಣ ಅವ್ರದ್ದೆಲ್ಲ ಇದೆ ಫೋಟೋಸು. ಇದನ್ನು ನಮ್ಮ ಅಕ್ಕಂದು ಒಂದಿಷ್ಟು ಫೋಟೋಸ್ ಹಾಕಿದ್ದಾರೆ. ಆಲ್ಬಮ್ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ನಂದು, ತುಂಬ ಚೆನ್ನಾಗಿ. ಪ್ರಸನ್ನಂಗ ಕಾಸ್ಟ್ಯೂಮ್ ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತದು ಫೋಟೋ. ಇದು ಪ್ರಸನ್ನನ ತಂಗಿ ಮತ್ತು ತಂಗಿ ಗಂಡ, ಫಸ್ಟ್ ತಂಗಿ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಬರೋದಿದು ಲಾಸ್ಟ್ ಫೋಟೋ, ಅಂದರೆ ಸೆಂಡ್ ಆಫ್ ಕಳಿಸ್ತಾ ಇರೋ ಫೋಟೋ. ಇದ್ರಲ್ಲಿ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಎತ್ತಿದ್ದಾಳೆ. ಪಾಪ ನನಗಿಂತ ಜಾಸ್ತಿ ಅವಳೆ ಎತ್ತಿದ್ದಾಳೆ, ನಾನೇನು ಅವಳಷ್ಟು ಎತ್ತಿಲ್ಲ. ಅವಳೇ ತುಂಬ ಹತ್ತತ್ತು ಹೋದ್ಲು ಪಾಪ, ಹತ್ತತ್ತು ಕಳಿಸಿದ್ಲು ಪಾಪ. ಅವತ್ತಿನ ದಿನ ನಾನು ಅಷ್ಟೇ ಆಲ್ಬಮ್ ನೋಡಿ ವೀಡಿಯೋ ಮಾಡ್ಕೊಂಡು ಅಲ್ಲಿಗೆ ವೀಡಿಯೋನ ಎಂಡ್ ಮಾಡಿದ್ದೆ. ಇದು ಮಾರ್ನಿಂಗ್, ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಮತ್ತು ಕೆಸಿನ ಸೊಪ್ಪು ಪಲ್ಯ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ, ನಮ್ಮೂರಲ್ಲೇ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಹಂಗೆ ನನ್ನ ಮಗಳು ಔಟ್ಲೋ ನನ್ನ ಫೋನೆಲ್ಲ ಇಟ್ಕೊಂಡು ನಾನು ರೆಡಿ ಆದೆ. ಎಲ್ಲಿ ಹೋಗೋದು ನಾವೀಗ? ಸ್ವಾಮಿ ಮನೆಗೆ. ಎಲ್ಲಿಗೆ? ಸ್ವಾಮಿ ಮನೆಗೆ. ಆಟೋ ಫೋನ್ ಎತ್ತಿರಲಿಲ್ಲ, ಸೊ ಮನೆಯಿಂದ ಅಲ್ಲಿಗೆ ನಡ್ಕೊಂಡೇ ಬಂದ್ವಿ. ಇದೇ ಹಾಲಲ್ಲಿ ನಮ್ಮ ಮದುವೆ ಆಗಿದ್ದು ಕೂಡ. ಇಲ್ಲೇ ಹಿಂದೆ ದೇವಸ್ಥಾನ. ನನ್ನ ಮಗಳಿಗೆ ಫುಲ್ ಖುಷಿ, ಫುಲ್ಲು ಚೆನ್ನಾಗಿತ್ತು, ವೆದರ್ ಕೂಡ ಚೆನ್ನಾಗಿತ್ತು, ಮತ್ತು ವೇನು ಅಷ್ಟೇ ಚೆನ್ನಾಗಿತ್ತು. ಚೆನ್ನಾಗಿ ನಡ್ಕೊಂಡು ಬಂದ್ವಿ ದೇವಸ್ಥಾನ. ಇದು ಫಸ್ಟಿಗೆ ಹಳೇದಿತ್ತು, ಈಗ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಕುತ್ಕೊಳ್ಳೋಕ್ಕೆ, ಹೊರಗಡೆ ನೋಡೋಕ್ಕೆಲ್ಲ ಖುಷಿ ಅನಿಸುತ್ತೆ, ಚೆನ್ನಾಗಾಗಿದೆ. ಇಲ್ಲನ್ನೆಲ್ಲ ನೋಡಿಕೊಂಡು ಹಂಗೆ ಈಗ ನಮ್ಮಮ್ಮ ಮತ್ತು ಅವಳು ಸುತ್ತ ಬರ್ತಾ ಇದ್ದಾರೆ. ಹಾಗೆ ಈ ಕಡೆ ಇಲ್ಲಿಂದ ದೇವಸ್ಥಾನದಿಂದ ಆ ಕಡೆ ಕೆಳಗಡೆ ಹೋದರೆ ಅಲ್ಲೇ ತುಂಗಾ ನದಿ ಇದೆ. ನಾವು ಆವಾಗ ಸಣ್ಣವ್ರು ಇರ್ತಲ್ಲ ಎಷ್ಟು ಆಟ ಆಡ್ತಿದ್ವಿ ಇಲ್ಲಿ, ಆ ತೋಟದೊಳಗಡೆ ಎಲ್ಲ ಹೋಗ್ತಾ ಇದ್ವಿ. ಈ ದೇವಸ್ಥಾನ ಈಗಿರಲಿಲ್ಲ, ಆದರೆ ಸ್ವಲ್ಪ ಹಳೇದಿತ್ತು, ಬಟ್ ಇಲ್ಲೆಲ್ಲ ತುಂಬ ಓಡಾಡ್ತಿದ್ವಿ. ಈಗೆಲ್ಲ ಈವೆಂಟು ಸಣ್ಣ ಮಕ್ಳದ್ದು ಅಟೆಂಡ್ ಮಾಡ್ತಿದ್ವಿ, ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಮೆಮೊರೀಸ್ ಇದೆ ಇಲ್ಲಿ ನನಗೆ, ನಮ್ಮ ಅಕ್ಕಂಗೆ, ನಮ್ಮ ಅಕ್ಕ, ನಂದು ಫ್ರೆಂಡ್ಸ್ಗೆಲ್ಲ. ಹಾಗೆ ಸುಮಾರು ಹೊತ್ತಾಯಿತು ಪೂಜೆ. ಆಮೇಲೆ ಇನ್ನೂ ತುಂಬ ಹೊತ್ತಿತ್ತು, ಆಲ್ರೆಡಿ 12:30 12:45 ಆಗಿತ್ತು. ಇವಳಿಗೆ ಹಸಿವು ಆಗ್ತಿತ್ತು ಮತ್ತು ನಿದ್ದೆನೂ ಬರ್ತಾಯಿತ್ತು ನನ್ನ ಮಗಳಿಗೆ. ಸೊ ನಮ್ಮಮ್ಮನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟ್ವಿ. ಹ್ಮ್